ಓದಿಗೆ ಹಾಗೂ ಪುಸ್ತಕ ಎರಡೂ ಕೂಡ ಕೊಡುವಂತಹ ಜ್ಞಾನ ಮತ್ತೊಂದು ಹಂತದ್ದು. ಸೊ ಪುಸ್ತಕ ಮೇಳ ವಿಧಾನಸೌಧ ಮುಂಭಾಗದಲ್ಲಿ 1 ವಾರಗಳ ಅಂದರೆ 5 ದಿನಗಳಿಂದಲೂ ಕೂಡ ಸಾಕಷ್ಟು ವಿಜೃಂಭಣೆಯಿಂದ ನಡೆಯಿತು. ಸೊ 2 ಲಕ್ಷಕ್ಕೂ ಅಧಿಕ ಜನರು ಈ ಒಂದು ಪುಸ್ತಕ ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಹೇಗೆ ಜನ ಬಂದರು, ಯಾವೆಲ್ಲ ಪುಸ್ತಕಗಳು ಹೆಚ್ಚಾಗಿ ಖರೀದಿ ಮಾಡಿದರು ಎಲ್ಲವನ್ನ ಮಾತನಾಡೋದಕ್ಕೆ ಪುಸ್ತಕ ಮೇಳದಲ್ಲಿರುವಂಥ ಒಂದು ಶಾಪ್ ಅವರು ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಎಲ್ಲಿಂದ ಬಂದಿದ್ದೀರಿ? ನಾವು ಚಂದ್ರಶೇಖರ್ ಅಂತ. ಇದು ಸಾವಣ್ಣ ಪ್ರಕಾಶನದ ಪುಸ್ತಕ ಅಂಗಡಿ. ಬೆಂಗಳೂರು? ಇದು ಬೆಂಗಳೂರು. ಸಾವಣ್ಣ ಪ್ರಕಾಶನ ಬೆಂಗಳೂರಲ್ಲಿದೆ. ಓಕೆ. ಸೊ ಎಷ್ಟು ಜನ ಬಂದರು, ಹೇಗಿತ್ತು ರೆಸ್ಪಾನ್ಸ್? ತುಂಬ ಚೆನ್ನಾಗಿತ್ತು ಮೇಡಮ್. ಶುಕ್ರವಾರ, ಶನಿವಾರ, ರವಿವಾರ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ತುಂಬ ಜನ ವಿಸಿಟ್ ಮಾಡಿದರು. ಕನ್ನಡ, ಹಿಂದಿ, ಇಂಗ್ಲೀಷು ಎಲ್ಲ ಥರದ ಪುಸ್ತಕಗಳು ಮಾರಾಟ ಆಗಿದೆ. ಓಕೆ. ಹಾಂ. ಸೊ ಎಷ್ಟು ಸೇಲ್ ಆಗಿರ್ಬೋದು? ಅಮೌಂಟು ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಸೇಲ್ ಆಗಿದೆ. ಅದು ಮಾತ್ರ ಚೆನ್ನಾಗಿದೆ. ಎಲ್ಲ ಪುಸ್ತಕಗಳು. ಬುಕ್ಸ್ ಎಷ್ಟು ಸೇಲ್ ಆಗಿರ್ಬೋದು? ನಂಬರ್ ಆಫ್ ಬುಕ್ಸು ಐಡಿಯಾ ಇಲ್ಲ ಮೇಡಮ್ ಅಷ್ಟೊಂದು. ಸೊ ಜನ ಯಾವುದನ್ನು ಜಾಸ್ತಿ ಕೇಳ್ಕೊಂಡು? ಎಸ್ಪೆಷಲಿ ನಮ್ಮ ಶ್ರವಣ ಪ್ರಕಾಶನದಲ್ಲಿ ಸೇಲ್ ಆಗ್ತಾ ಇರೋದು ಶೇರ್ ಮಾರುಕಟ್ಟೆ, ಹಣಕಾಸಿನ ಬಗ್ಗೆ. ರಂಗಸ್ವಾಮಿ ಮೂಕನಹಳ್ಳಿ ಅವ್ರದ್ದು. ಆಮೇಲೆ ಜೋಗಿ ಸರ್ದು ತುಂಬ ಪುಸ್ತಕ ಚೆನ್ನಾಗಿ ಓಡಿದೆ. ಆಮೇಲೆ ಸೋಮೇಶ್ವರ ಅವರ ಪುಸ್ತಕಗಳು ಚೆನ್ನಾಗಿ ಮಾರಾಟ ಆಗಿದ್ದಾವೆ. ನಾನ್ ಫಿಕ್ಷನ್ ಜಾಸ್ತಿ ಮಾರಾಟ ಆಗಿದೆ. ವ್ಯಕ್ತಿತ್ವ ವಿಕಸನದ ಬಗ್ಗೆ ಪುಸ್ತಕಗಳು ತುಂಬ ಮಾರಾಟ ಆಗಿವೆ. ನಮ್ಮದು ಸಪ್ನ ಬುಕ್ ಹೌಸ್ದು. ಸಪ್ನ ಕನ್ನಡ ಬುಕ್ಸ್ ಇದೆ, ಇಂಗ್ಲೀಷ್ ಬುಕ್ಸ್ ಇದೆ, ಬೇರೆ ಬೇರೆ ಅದರ್ ಆಥರ್ಸ್ ಬುಕ್ಸ್ ಇದೆ. ಸುಧಾಮೂರ್ತಿದು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ಅಟೋಮಿಕ್ ಹ್ಯಾಬಿಟು, ಸೆಕ್ರೆಟರಿ ಆಫ್ ಮನಿ, ಈ ಥರ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಒಂದು ಬಿಗ್ ಆಪರ್ಚುನಿಟಿ. ನಾವು ಈ ಥರ ಬಂದು ಈ ವಿಧಾನಸೌಧ ಎಕ್ಸಿಬಿಷನ್ ಮಾಡ್ತೀವಿ, ಇಲ್ಲಿ ಬಂದು ನಿಂತ್ಕೊತೀವಿ, ಈ ಥರ ಸೇಲ್ ಮಾಡ್ತೀವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಫಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯೆನ್ಸ್ ಇದೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಬಿಸ್ನೆಸ್ಸು ಅಂತ ಹೇಳ್ತೀವಿ. ತುಂಬ ಜನ ಬಂದಿದ್ದಾರೆ. 3 ಲಕ್ಷ, 5 ಲಕ್ಷ, 10 ಜನ ಬಂದಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಸ್ಟಾಲ್ಗೆ. ನಮ್ಮ ಸಪ್ನ ಬುಕ್ ಹೌಸ್ ಸ್ಟಾಲ್ಗೆ ತುಂಬ ಜನ ಬಂದಿದ್ದಾರೆ. ಕೇಳ್ಕೊಂಡು ತುಂಬ ರಶ್. ಅಂದರೆ ನಾವು ಈ ಕಡೆ ನಿಂತು ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ. ಆ ಕಡೆ ಹೋಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕು. ಆ ಪೊಸಿಷನ್ಗೆ ಹೋಗ್ಬೇಕಂದ್ರೆ, ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಡಬಲ್ ಆಗಿತ್ತು ರಶ್. ಸಂಜೆ ಮೇಲಿಂದ ಡಬಲ್ ರಶ್ ಇತ್ತು. ಶೋಸ್ ಎಲ್ಲ ಇತ್ತಲ್ಲ, ತುಂಬ ಜನ ಇದ್ದರು. ಆಗಿರ್ಬೋದು ಒಂದು ಅಕ್ರಾಸ್ ಒಂದು 8 ಮೇಲೆ ಆಗಿದೆ. 8 lakhs ಎಬೋ. ಇನ್ನು ಕ್ಲಿಯರಾಗಿ ಗೊತ್ತಿಲ್ಲ. 8 lakhs ಎಬೋ ಆಗಿದೆ. ಅದು ಮಕ್ಕಳದು ಬುಕ್ ತೊಗೊಳ್ಳೋಣ ಅಂತ ಬಂದ್ವಿ. ಬುಕ್ ಸ್ಟಾಲ್ಗಳೆಲ್ಲ ತುಂಬ ಇದೆ, ಚೆನ್ನಾಗಿದೆ ನೋಡೋಕ್ಕೆ. ವಿಧಾನಸಭಾ ಹತ್ರದಿಂದ ನೋಡ್ಬೋದು. ಇಷ್ಟು ವರ್ಷ ಆದಮೇಲೆ ಎಷ್ಟೋ ವರ್ಷದಿಂದ ಕನವು ನಮಗೆ ಒಳಗಡೆ ಬರಬೇಕು, ನೋಡಬೇಕು. ಇಷ್ಟು ಹತ್ರದಿಂದ ನೋಡೋಕ್ಕಾಗಿದೆ ಅಂದರೆ ಹೆಮ್ಮೆ ಆಗಿದೆ. ಥ್ಯಾಂಕ್ ಯು. ನಮ್ಮದು ನಾವೆಲ್ಸ್ ಎಲ್ಲ ನೋಡ್ತೀವಿ. ಸ್ಟೋರಿಗಳೆಲ್ಲ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತೀವಿ, ನೋಡ್ಕೋತೀವಿ ಅಷ್ಟೇ. ಈಗ ಮಕ್ಕಳಿಗೆ ತೊಗೊಳ್ಳೋಣ ಅಂತ ಬಂದಿದ್ವಿ. ಸ್ಟೋರಿ ಬುಕ್ಕು, ಆಮೇಲೆ ಆ್ಯಕ್ಟಿವಿಟೀಸ್ ಇದೆ, ಆಮೇಲೆ ಕಲರಿಂಗ್ಸು ತೊಗೊಳ್ಳೋಣ ಅಂತ ಬಂದ್ವಿ. ನಾನು ಮಗಳು ಬಂದಿದ್ದೀವಿ. ತುಂಬ ಖುಷಿಯಾಯಿತು. ವಿಧಾನಸೌಧನೂ ನೋಡ್ದಂಗೆ ಆಗುತ್ತೆ. ಪುಸ್ತಕ ನಂಗೆ ತುಂಬ ಇಷ್ಟ. ಭೈರಪ್ಪನವ್ರದ್ದು, ತರಾಸುದು ಎಲ್ಲ ಓದ್ತೀನಿ ನಾನು. ಸರಿ ನೋಡೋಣ ಅಂತ. ಭೈರಪ್ಪನವ್ರ ಪುಸ್ತಕ, ಕಾದಂಬರಿಗಳು, ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು, ನಮ್ಮ ಪೂರ್ವಜರು ಹೇಗೆ ಬದುಕಿ ಬಾಳಿದ್ರು, ಅದು ಆ ಥರದ್ದು ನಂಗೆ ತುಂಬ ಇಷ್ಟ. ನನಗೆ ಸೈನ್ಸ್ ಫಿಕ್ಷನ್ ಇಷ್ಟ. ನಾನು ಇವತ್ತವರೆಗೂ ಹ್ಯಾರಿ ಪಾಟರ್ ಸೀರೀಸ್ ಓದಿದ್ದೀನಿ ಫುಲ್ಲು, ಮತ್ತು ಶಾರ್ಟ್ ಸ್ಟೋರೀಸ್ ಓದಿದ್ದೀನಿ. ಖಂಡಿತ ಪುಸ್ತಕ ಓದಬೇಕು ಅಷ್ಟೇ. ಅದು ಓದಿದ್ರೆ ಕಲ್ಪನೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ವಿಜುವಲ್ ಮೀಡಿಯಾ ಹೇಗೆ ಅಂದರೆ ಬರೀ ನೋಡಿ ಅದನ್ನು ತಿಳ್ಕೊಳ್ಳೋದು ಮತ್ತು ಮರ್ತೋಗೋದು. ಓದಿದ್ರೆ ನೀವು ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ, ಮನಸ್ಸಿನಲ್ಲಿ ನೆನಪಿರುತ್ತೆ. ಓದಬೇಕಷ್ಟೆ. ತುಂಬಾ ಖುಷಿ ಆಗ್ತಿದೆ. ಅದು ಕನ್ನಡದ ಬಗ್ಗೆ ಅವರು ಪುಸ್ತಕ ಮೇಳ ಅಂತ ಮಾಡಿರೋದು ಎಲ್ಲ ಥರ ಸಾಹಿತಿಗಳಿಗೂ ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅವ್ರಿಗೊಂದು. ಮತ್ತು ಮಕ್ಕಳಿಗೆ ಇಲ್ಲಿ ಎಲ್ಲನೂ ಅಮರ ಚಿತ್ರಕಥೆ ನಾವೆಲ್ಲ ಚಿಕ್ಕವರಿದ್ದಾಗ ಓದ್ತಾ ಇದ್ದಿದ್ದು. ಇವಾಗಲೂ ಮಕ್ಕಳು ತೊಗೊಳ್ತಾರೆ, ಸ್ಕೂಲ್ಗಳಲ್ಲಿದೆ. ಅಂದರೆ ಅವ್ರನ್ನೇ ಕರ್ಕೊಂಡು ಬಂದು ಇಲ್ಲಿ ಎಷ್ಟೊಂದು ಚಾಯ್ಸ್ ಇರುತ್ತೆ ಅವ್ರಿಗೆ ನೋಡೋದಕ್ಕೆ. ಎಲ್ಲ ಥರದ್ದು ಬುಕ್ಸು ಇಲ್ಲಿ ಸಿಗುತ್ತೆ. ಮತ್ತು ಪೇಂಟಿಂಗ್ದು ಪ್ರತಿಯೊಂದು ಕನ್ನಡಕ್ಕೆ ಅಂತ ಒಂದು ಪ್ರಾಧ್ಯಾತೆ ಕೊಟ್ಟಾಗ ಅದರದ್ದೇ ಆದಂಥ ಬುಕ್ಕುಗಳು ಎಲ್ಲನೂ ಇಲ್ಲಿ ಸಿಗ್ತಾ ಇದೆ. ಸೊ ಅದರಿಂದ ಖುಷಿ ಆಗ್ತಾಯಿದೆ. ಇದೇ ಥರದ್ದು ಮಾಡ್ತಾಯಿದ್ರೆ ಜನಗಳಿಗೂ ಕನ್ನಡದ ಬಗ್ಗೆ ಒಂದು ಅಭಿಮಾನ ಅನ್ನೋದು ಬರುತ್ತೆ. ನೋಡೋದಕ್ಕೂ ಮಕ್ಕಳಿಗೂ ಖುಷಿ ಆಗುತ್ತೆ. ಕನ್ನಡದ ಬಗ್ಗೆ ನೋಡೋಕ್ಕಿಂತ ಆಚೆನವ್ರು ಬಂದು ನೋಡಿದ್ರೆ ನಮ್ಮ ಕನ್ನಡದ ಬಗ್ಗೆ ಭಾಳ ತಿಳ್ಕೊಳ್ಳೋದು ಭಾಳ ಇದೆ.
ಆ ಥರ ನೋಡಿದ್ರೆ ಇದು ಒಂದು ಒಳ್ಳೆ ಕಾರ್ಯಕ್ರಮ ಅದು. ಮೇಡಮ್ ನಿಮ್ಮ ಫೇವ್ರೆಟ್ ಬುಕ್ ಯಾವ್ದು ಜಾಸ್ತಿ ಓದ್ತೀರಾ? ನಾವು ಜಾಸ್ತಿ ಇವಾಗೆಲ್ಲ ಓದೋದು ಅಂದರೆ ಮಕ್ಕಳಿಗೋಸ್ಕರ ಅಂದರೆ ಅಮರ ಚಿತ್ರಕಥೆ, ಚಂದಮಾಮ, ಕೆಲವೊಂದು ಹಳೆಯ ಬುಕ್ಸೇ ಸಿಗತ್ತೆ ರಿಪೀಟ್ ಆಗಿರೋದು, ಅದನ್ನೇ ಓದ್ತಾ ಇದ್ದೀವಿ.